ಅಂಜನಾದ್ರಿ ಬೆಟ್ಟ ಹನುಮ ಜನಿಸಿದ ನಾಡು. ಇದಿರುವುದು ಕೊಪ್ಪಳ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ. ಇದರ ಸುತ್ತಮುತ್ತ ಇರುವಂತಹ ಹಲವಾರು ವಿಶೇಷ ಸ್ಥಳಗಳಿಂದ ಇಡೀ ರಾಜ್ಯದ ಪ್ರವಾಸೋದ್ಯಮದ ಕಣ್ಣು ಕುಕ್ಕಿ ಇಲ್ಲಿ ಕರ್ನಾಟಕ ರಾಜ್ಯದಿಂದ ಮಾತ್ರವಲ್ಲದೆ ಇಡೀ ಭಾರತದಿಂದ ನಾನಾ ಪ್ರದೇಶಗಳಿಂದ ಇಲ್ಲಿ ಪ್ರವಾಸಕ್ಕಾಗಿ ಹಲವಾರು ಜನರು ಬರುತ್ತಾರೆ. ಬಂದವರಿಗೆ ಇಲ್ಲಿಯ ಪರಿಸ್ಥಿತಿ ಗೊತ್ತಿರುವುದಿಲ್ಲ. ಆ ಪರಿಸ್ಥಿತಿಯ ಕುರಿತು ನಿಮಗೆ ಒಂದು ವಿವರಣೆಯನ್ನು, ಘಟನೆಯನ್ನು ತಿಳಿಸ್ತಾ ಇದ್ದೀನಿ. ಈ ಘಟನೆಯಿಂದ ಇಡೀ ಭಾರತದ ಜನರು ಹುಷಾರಾಗಲಿ ಅನ್ನುವಂಥ ಉದ್ದೇಶಕ್ಕೆ ಈ ಒಂದು ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ಈ ವಿಡಿಯೋ ತಿಳಿಸೋಕೆ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಅದರ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀನಿ. ನೋಡಿ, ತುಂಗಭದ್ರಾ ನದಿ ಇದೇನು ಹೊಸಪೇಟೆಯಿಂದ ಹರಿದು ಬರುವಂತಹ ತುಂಗಭದ್ರಾ ನದಿ ಈ ಆನೆಗುಂದಿ ಸುತ್ತಮುತ್ತಲು ಆಂಜನಾದ್ರಿ ಬೆಟ್ಟದ ಪಕ್ಕದಿಂದನೇ ಹರಿದು ಹೋಗುತ್ತದೆ. ಈ ರೀತಿಯಾಗಿ ಈ ಆಂಜನಾದ್ರಿ ಬೆಟ್ಟಕ್ಕೆ ಒಂದು ವಿಶೇಷ ಕಳೆ ಅಂತಲೇ ಹೇಳ್ಬೋದು. ಈ ವಿಶೇಷ ಕಳೆಯನ್ನು ಈ ಆಂಜನಾದ್ರಿ ಬೆಟ್ಟದ ದರ್ಶನಕ್ಕಾಗಿ ಫೆಬ್ರವರಿ 17ರಂದು ಹೈದರಾಬಾದಿನ ಪ್ರತಿಷ್ಠಿತ VKC ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಅನನ್ಯ ರಾವ್ ರವರು ತಮ್ಮ ಸ್ನೇಹಿತರೊಂದಿಗೆ ಈ ಆಂಜನೇಯ ಸ್ವಾಮಿಯ ವಿಶೇಷ ದರ್ಶನಕ್ಕೆ ಬರುತ್ತಾರೆ. ನಂತರದಲ್ಲಿ ಈ ಹನುಮ ಜಪವನ್ನು ಮಾಡಿ ರಾಮ ಜಪವನ್ನು ಮಾಡುತ್ತಾ ಪಕ್ಕದಲ್ಲಿದ್ದ ನದಿಯಲ್ಲಿ ರೀಲ್ಸ್ ಮಾಡಲು ಅಥವಾ ಈಜಲು ಹೋಗಿ ನೀರು ಪಾಲಾಗುತ್ತಾರೆ. ಅದರ ಕಥೆಯನ್ನು ನಿಮಗೆ ವಿವರಿಸಿ ಹೇಳ್ತಾ ಇದ್ದೀನಿ ನೋಡಿ. ಕೊಪ್ಪಳದ ಗಂಗಾವತಿ ಸಮೀಪದ ಸಾನಾಪುರ ಬಳಿಯ ನಿಷೇಧಿತ ನದಿ ನೀರಲ್ಲಿ ಈಜು ಮಾಡಲು ಹೋಗಿಯೋ ಅಥವಾ ರೀಲ್ಸ್ ಮಾಡಲು ಹೋಗಿಯೋ ನೀರಿಗೆ ಜಿಗಿದು ಈಜು ಬರಲಾಗಿದೆ. ನೀರಿನ ಸೆಳೆತಕ್ಕೆ ರಭಸಕ್ಕೆ ಈಜು ಬರದೆ ನೀರಿನಲ್ಲಿ ಮುಳುಗಿ ಹೋಗಿ ಪ್ರಾಣವನ್ನು ತೆತ್ತಂತಹ ಡಾಕ್ಟರ್ ಅನನ್ಯ ರಾವ್ ಅವರ ಕುರಿತು ಈ ಒಂದು ನಿಮಗೆ ಘಟನೆಯ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಘಟನೆಯಿಂದ ಯಾರು ಕೂಡ ಈ ಪ್ರದೇಶದಲ್ಲಿ ಇನ್ನು ಮುಂದೆ ಸಾಯಬಾರ್ದು, ಎಲ್ಲರೂ ಎಚ್ಚರವಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿತ್ತು. ಇಬ್ಬರು ಸ್ನೇಹಿತರೊಂದಿಗೆ ಬಂದಿದ್ದ ಡಾಕ್ಟರ್ ಅನನ್ಯ ರಾವ್ ರವರು ಆಂಜನಾದ್ರಿ ಬೆಟ್ಟದ ವೀಕ್ಷಣೆ ಮಾಡಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಅಲ್ಲಿ ಶ್ರೀರಾಮ ಮಂತ್ರ ಪಠಿಸಿ ಭಕ್ತಿಯಿಂದ ಶ್ರೀರಾಮ ಆಂಜನೇಯರನ್ನು ಬೇಡಿಕೊಂಡು ಈ ಭಕ್ತಿಯಿಂದ ಆಂಜನಾದ್ರಿ ಬೆಟ್ಟದ ದರ್ಶನದ ನಂತರದಲ್ಲಿ ವಿಶ್ರಾಂತಿ ಪಡೆಯಲು ಪಕ್ಕದ ಆಂಜನಾದ್ರಿ ಬೆಟ್ಟದ ಪಕ್ಕದಲ್ಲಿರುವಂತಹ ಸಾನಾಪುರ ಗ್ರಾಮದ ಒಂದು ರೆಸಾರ್ಟ್ನಲ್ಲಿ ತಂಗ್ತಾರೆ. ವೈಟ್ ಸ್ಯಾಂಡ್ ರೆಸಾರ್ಟ್ ಎನ್ನುವಂಥ ಆ ರೆಸಾರ್ಟ್ನಲ್ಲಿ ತಂಗಿ ಪಕ್ಕದಲ್ಲೇ ಇರುವಂತಹ ತುಂಗಭದ್ರಾ ನದಿಯ ಮನಮೋಹಕ ದೃಶ್ಯಕ್ಕೆ ಮರುಳಾಗಿ ರೆಸಾರ್ಟ್ ಹಿಂಭಾಗದ ಕಲ್ಲು ಬಂಡೆಯ ನಡುವೆ ರಭಸವಾಗಿ ಹರಿಯುತ್ತಿದ್ದ ತುಂಗಭದ್ರಾ ನದಿಯ ಮನಮೋಹಕ ದೃಶ್ಯಕ್ಕೆ ಸೋತಿದ್ದವರು ಈಜಾಡಲೆಂದು ಅಥವಾ ರೀಲ್ಸ್ ಮಾಡಲೆಂದು ಸ್ನೇಹಿತರೊಂದಿಗೆ ಸೇರಿ ಕನಿಷ್ಠ 20 ಅಡಿ ಎತ್ತರದಿಂದ ನದಿಗೆ ಜಿಗಿಯುತ್ತಾರೆ. ಅವರಿಗೆ ಈಜು ಬರುತ್ತೆ ಅನ್ನುವಂಥ ಒಂದು ಮಾತಿದ್ರೂ ಕೂಡ ಆ ನದಿಯ ರಭಸಕ್ಕೆ ಅವರಿಗೆ ಈಜಲಾಗದೆ ಸುಳಿಗೆ ಸಿಲುಕಿ ನದಿಯಲ್ಲಿ ಮುಳುಗಿ ನಾಪತ್ತೆಯಾದ ನಂತರ ಸರ್ಕಾರದಿಂದ ಪೊಲೀಸ್ ಇಲಾಖೆ ಅವರನ್ನು ಶೋಧ ನಡೆಸಿ ಅವರ ಶವವನ್ನು ಹೊರತೆಗೆಯಲಾಗುತ್ತೆ. ಹೈದರಾಬಾದ್ನಲ್ಲಿದ್ದಂಥ ಅನನ್ಯ ರಾವ್ ಅವರ ಪೇರೆಂಟ್ಸ್ ಬಂದು ಅವರ ಶವವನ್ನು ಪಡೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ. ಅವರ ತಂದೆಯವರು ಕೂಡ ಹೈದರಾಬಾದ್ನಲ್ಲಿ ಪ್ರತಿಷ್ಠಿತ ವೈದ್ಯರು ಅಂತಲೇ ಕೇಳಿಬರ್ತಾ ಇದೆ. ವೀಕ್ಷಕರೇ, ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಷ್ಟೇ ಅಲ್ಲ, ಹಲವಾರು ಬಾರಿ ಈ ಆನೆಗುಂದಿ ಸುತ್ತಮುತ್ತಲು, ಈ ಆಂಜನಾದ್ರಿ ಬೆಟ್ಟದ ಸುತ್ತಮುತ್ತಲು, ಈ ಸಾಣಾಪುರ ಲೇಕ್ ಆಗಲಿ, ಈ ಸಾಣಾಪುರ ನದಿ ತೀರ, ತುಂಗಾಭದ್ರಿ ನದಿ ತೀರ ಆಗಲಿ ತುಂಬ ಡೇಂಜರ್ ಇರುವಂಥ ಪ್ರದೇಶ. ಕಾಣಲಿಕ್ಕೆ ಮನಮೋಹಕವಾಗಿ ಕಂಡ್ರೂ ಕೂಡ ತನ್ನ ಒಡಲಿನಲ್ಲಿ ಸಾವಿನ ಪ್ರಕೋಪವನ್ನೇ ತುಂಬಿಕೊಂಡಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಜನರಿಗೆ ಇದು ಗೊತ್ತಾಗಲ್ಲ. ಬರುತ್ತಿದ್ದಂಥ ಹುಮ್ಮಸ್ಸಿನಲ್ಲಿ ನದಿಗೆ ಹಾರ್ತಾರೆ ಅಥವಾ ಸೆಲ್ಫಿನೋ ಈ ರೀಲ್ಸ್ನೋ ಮಾಡಲು ಹೋಗಿ ಜಾರಿಕೊಂಡು ಬಿದ್ದು ಪ್ರಾಣವನ್ನು ಕಳೆದುಕೊಂಡಂತಹ ಹಲವಾರು ಉದಾಹರಣೆಗಳಿವೆ. ಹಾಗಾಗಿ ಇಲ್ಲಿ ಬರುವಂಥ ಪ್ರವಾಸಿಗರು ದಯವಿಟ್ಟು ಮುಂಜಾಗ್ರತೆಯಿಂದ ಇರಬೇಕೆನ್ನುವಂಥ ಒಂದು ಉದ್ದೇಶ ಈ ವಿಡಿಯೋದಲ್ಲಿದೆ. ಇಲ್ಲಿ ಸ್ನಾನ ಮಾಡಬೇಕಂದ್ರೂ, ನದಿಗಿಳಿಬೇಕಂದ್ರೂ ದಂಡೆಯಲ್ಲಿ ಕೂತ್ಕೊಂಡು ಸ್ನಾನ ಮಾಡಬಹುದು. ಆದರೆ ಈಜು ಬೇಕು ಎನ್ನುವಂಥ ಆಸೆ ಹುಟ್ಟಿಕೊಂಡಾಗ ಈಜು ಜಾಕೆಟ್ಗಳನ್ನು ಬಳಸೋದನ್ನು ಬಿಟ್ಟು ಮುಂಜಾಗ್ರತೆಯನ್ನು ಮರೆತು ನದಿಯಲ್ಲಿ ಹಾರುವುದರಿಂದ ಅಥವಾ ಬೆಟ್ಟದಲ್ಲಿ ಸಂಚರಿಸುವುದರಿಂದ ಕಾಲು ಜಾರಿನೋ ಮುಳುಗಿಯೋ ಪ್ರಾಣ ಹೋಗುವ
ಪರಿಸ್ಥಿತಿನೇ ಹೆಚ್ಚಾಗಿದೆ. ಈ ರೀತಿ ಹಲವಾರು ವರ್ಷಗಳಿಂದ ಇಲ್ಲಿ ನಡೀತಾ ಇದೆ. ಆದರೆ ಯಾವೊಬ್ಬ ಪ್ರವಾಸಿಗರು ಕೂಡ ಹುಷಾರಾಗ್ತಾ ಇಲ್ಲ, ಬುದ್ಧಿವಂತರಾಗ್ತಾ ಇಲ್ಲ. ಎಷ್ಟೋ ಜನರು ಈ ಏರಿಯಾದಲ್ಲಿ ಪ್ರಾಣ ಕಳೆದುಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ದರಿಂದ ದಯವಿಟ್ಟು ಈ ಏರಿಯಾಕ್ಕೆ ಬರುವಂಥವರು ಇನ್ಮುಂದೆ ಹುಷಾರಾಗಿ, ಈ ಏರಿಯಾಕ್ಕೆ ಬರಬೇಡಿ ಅಂತ ಹೇಳೋದಿಲ್ಲ, ಬನ್ನಿ, ಆದರೆ ಹುಷಾರಾಗಿ ನಿಮ್ಮ ಪ್ರಾಣವನ್ನು ನಿಮ್ಮ ಮುಷ್ಟಿಯಲ್ಲಿ ಹಿಡಿದುಕೊಂಡು ಮುಂಜಾಗ್ರತೆ ತೆಗೆದುಕೊಂಡು ನೀವೇನು ಮಾಡ್ಬೇಕಂದ್ರೂ 10 ಸಾರಿ ವಿಚಾರ ಮಾಡಿ, ನದಿಗೆ ಕಾಲಿಡಬೇಕಂದ್ರೂ, ನೀರು ಕುಡಿಬೇಕಂದ್ರೂ ಅಥವಾ ಸ್ನಾನ ಮಾಡ್ಬೇಕಂದ್ರೂ 10 ಬಾರಿ ವಿಚಾರ ಮಾಡಿ ಮುನ್ನೆಚ್ಚೆ ಹಿಡಬೇಕಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲದಕ್ಕೂ ಮುಖ್ಯವಾಗಿ ಸರ್ಕಾರ ಕೂಡ ಇಲ್ಲಿ ಕಟ್ಟುನಿಟ್ಟಿನ ಒಂದು ಪರಿಶ್ರಮವನ್ನು ಹಾಕಬೇಕಾಗಿದೆ. ಕಟ್ಟುನಿಟ್ಟಾಗಿ ಇಲ್ಲಿ ಜನರ ಸೇಫ್ಟಿಯನ್ನು ನೋಡಬೇಕಾಗಿದೆ. ಎಲ್ಲದಕ್ಕೂ ಮುಖ್ಯವಾಗಿ ಆಂಜನೇದ್ರಿ ಬೆಟ್ಟದ ಸುತ್ತಮುತ್ತ ಹಾಗೂ ಆಂಜನೇದ್ರಿ ಬೆಟ್ಟದಲ್ಲಿ ಒಬ್ಬ ನುರಿತ ವೈದ್ಯರನ್ನು ಪ್ರಥಮ ಚಿಕಿತ್ಸೆಗಾಗಿ ಮುಂಜಾಗ್ರತೆಗಾಗಿ ಇಟ್ಟರೆ ಒಳ್ಳೆಯದು. ಅದೇ ರೀತಿಯಾಗಿ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಇಟ್ಟರೆ ಬಹಳ ಒಳ್ಳೆಯದು. ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ತೊಂದರೆಯನ್ನು ನಿಭಾಯಿಸಲಿಕ್ಕೆ ಈ ಒಂದು ಆಂಬ್ಯುಲೆನ್ಸ್ ಹಾಗೂ ಒಬ್ಬ ನುರಿತ ವೈದ್ಯ ಸಿಬ್ಬಂದಿ ಇದ್ದರೆ ಈ ಸಾರ್ವಜನಿಕರಿಗೆ, ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ಒಂದು ರಕ್ಷಣೆ ನೀಡಿದಂತಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಈ ವಿಡಿಯೋ ಮೂಲಕ ಸರ್ಕಾರಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಆಂಜನೇದ್ರಿ ಬೆಟ್ಟದಲ್ಲೂ ಕೂಡ ಇಳಿಯುವಾಗ ಕೆಲವೊಬ್ಬರು ಹೃದಯಾಘಾತದಿಂದ ತೀರಿ ಹೋಗ್ತಾ ಇದ್ದಾರೆ. ಅವರಿಗೆ ಪ್ರಥಮ ಚಿಕಿತ್ಸೆ ಸಿಗ್ತಾ ಇಲ್ಲ, ನುರಿತ ವೈದ್ಯರು ಸಿಗ್ತಾ ಇಲ್ಲ. ಇರುವಂಥ ಪ್ರದೇಶ, ಸುತ್ತಮುತ್ತಲೂ ಇರುವಂಥ ಪ್ರದೇಶ ಸ್ವಲ್ಪ ಡೇಂಜರ್ ಇರುವುದರಿಂದ, ಪ್ರವಾಸಿಗರ ಪ್ರದೇಶವಿರುವುದರಿಂದ ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ವೈದ್ಯರನ್ನು ನೇಮಿಸಬೇಕು, ಆಂಬ್ಯುಲೆನ್ಸನ್ನು ಮೀಸಲಿಡಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಈ ವಿಷಯದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಹಾಗೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ರವಾಸಿಗರಿಗೆ ಇನ್ನೊಮ್ಮೆ ಕಿವಿ ಮಾತು ಹೇಳ್ತೀನಿ. ಈ ಏರಿಯಾಕ್ಕೆ ಬರುವವರು ದಯವಿಟ್ಟು ಹುಷಾರಾಗಿರು, ಕೇರ್ಫುಲ್ ಆಗಿರಿ, ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು.